ಆಶ್ವಾಸನೆಗಳು ಈಡೇರಿಸಿಲ್ಲ ಅಂತ ಹೇಳಿ ಒಂದು ಸಮಾವೇಶ ಮಾಡ್ತಾರೆ ಮುಸ್ಲಿಂ ಸಮುದಾಯ. ಹೇಳಿದ್ದೇನು ಮಾಡಿದ್ದೇನು ಕರ್ನಾಟಕ ಆ ಸರ್ಕಾರ ರೀತಿ ಪ್ರಶ್ನೆ ಬರೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಎಲ್ಲ ಸರ್ವಧರ್ಮ ಸರ್ವಜಾತಿಗಳಿಗೆ ಪರವಾಗಿರ್ತಕ್ಕಂಥ ಪಾರ್ಟಿ. ಇವತ್ತಿನಲ್ಲ 140 ವರ್ಷದ ಈಗಲೂ ಅದೇ ರೀತಿಯಲ್ಲಿದೆ. ಅವ್ರಿಗೆ ಆ ರೀತಿಯಾದ ಏನಾದರೂ ಬೇಡಿಕೆಗಳು ಏನೋ ತೊಂದರೆಗಳು ಎಲ್ಲ ಕೊಂದುಕೊತ್ಬಿಡಿದ್ರೆ ಅದ ತಕ್ಷಣ ಅದನ್ನು ಬಗೆಹರಿಸ್ತಾರೆ. ಮಾಡ್ತಾ ಇಲ್ಲ ಅನ್ನೋದೇ ಮಾಡ್ತಾ ಇಲ್ಲ ಅದು ಪ್ರಶ್ನೆ ಬಂದಿಲ್ಲ. ಎಲ್ಲ ಮಾಡ್ತಾ ಇದೆ. ಮಾಡ್ತಾ ಇಲ್ಲ 3 ವರ್ಷ ಕಳೆದ್ರು 3 ವರ್ಷ ಕಳೆದ್ರು 3 ವರ್ಷದ ಮಾಡಿದ 3 ವರ್ಷದ ಆಶ್ವಾಸನೆ ಈಡೇರಿಸಿಲ್ಲ. ಅದು ಏನು ಪರ್ಟಿಕ್ಯುಲರ್ ಇದಂತಂತದ್ದು ಹೇಳಿದ್ರೆ ಅದು ರಾಜ್ಯ ಮಟ್ಟದಲ್ಲಿ ಮಾತಾಡಲಿಕ್ಕೆ ಅವಕಾಶ ಐತಿ. ಯಾವ ಕಾರಣ ಯಾವ ಇದರಲ್ಲಿ ಲೋಪದೋಷ ಆಗಿದೆ ಎಂಬುದು ಗಮನಕ್ಕೆ ಬಂದರೆ ಅದನ್ನು ಸರಿಪಡಿಸಲೇಬೇಕು. ಅದನ್ನ ಸರಿಪಡಿಸಲೇಬೇಕು, ಸರಿಪಡಿಸ್ತಾರೆ. अगर ये ना मातिल्ला था और क्या कर रहे हैं और आगे क्या करेंगे, इसके बारे में जो मेनली उसका मांग ये है कि जो उनसे आश्वासन दिया गया था वो आश्वासन पूरा नहीं कर रहा है कांग्रेस सरकार कर्नाटक में. इसके आक्रोश में समावेश कर रहे हैं. जो क्या कहा गया था, क्या कर रहे हैं और आगे क्या करेंगे, इस स्लोगन के साथ कर रहे हैं. देखिए मैं इस बारे में जो आप बता रहे हैं अल्पसंख्यक समुदाय या मुसलमानों की मुस्लिम्स की बात है, उसको मैं अवगत करा दूंगा जो सीएम महोदय को कि इस क्षेत्र में इसको लेके आक्रोश है. जो वायदे उनसे किए गए थे उसमें कहीं ना कहीं कमी आ रही है और इसको वो नज़रअंदाज ना करें और इसको समुचित इसकी ओर ध्यान दे दिया जाए और उनका जो मनोभावना है उनके अनुकूल कार्य किया जाए. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ